ಹೇಗೆ ಸಾರಬೇಕು ಎಂಬಂತ ವಿಷಯವನ್ನು ನಾವು ಕಲಿತಾ ಬಂದಿದ್ದೇವೆ. ಸುವಾರ್ತೆಯನ್ನು ಹೇಗೆ ಸಾರಬೇಕು ಎಂಬಂತ ವಿಷಯದಲ್ಲಿ ಕಳೆದ ವಾರ ನಾವು ಕಲಿತಾ ಇದ್ದೆವು. ಯಾರ್ಯಾರು ಸುವಾರ್ತೆ ಸಾರಿದ್ರು ಅಥವಾ ಕರ್ತನ ಬಳಿಗೆ ಹೇಗೆ ಅವರವರನ್ನ ಕರೆದುಕೊಂಡು ಬಂದರು ಎಂಬುದಕ್ಕೋಸ್ಕರವಾಗಿ ಆ ಹೊಸ ಒಡಂಬಡಿಕೆಯಲ್ಲಿ ಸಮರ ಸ್ತ್ರೀ ಮತ್ತು ಪೇತ್ರ ಮತ್ತು ಇನ್ನು ಅನೇಕರು ಮತ್ತು ಕೊರ್ನೆಲಿ, ಹಳೆ ಒಡಂಬಡಿಕೆಯಲ್ಲಿ ಸಹ ಅನೇಕರು ಕರ್ತನ ಬಗ್ಗೆ ವಿಷಯವಾಗಿ ತಿಳಿಸಿ ಆತನ ಬಳಿಗೆ ಕರೆದುಕೊಂಡು ಬಂದಿರಂತ ವಿಷಯಗಳನ್ನ ನಾವು ಕಲಿತಾ ಇದ್ದೆವು. ಅದು ಏನ್ ಮಾಡಬೇಕೆಂಬುದಕ್ಕೋಸ್ಕರವಾಗಿ ಆ ಕರ್ತನ ಯೇಸು ಕ್ರಿಸ್ತನು ಹೇಳಿದಂತ ಯೋಹಾನ ಸುವಾರ್ತೆಯಲ್ಲಿ ಆ ಖಾಲಿಯಾದ ಕೊಡಗಳಿಗೆ ನೀರನ್ನ ತುಂಬಿರಿ ಮತ್ತು ಅದ್ಭುತವಾಗಿ ಮಾಡಿದಂತ ರೊಟ್ಟಿಗಳನ್ನ ಹಂಚಿರಿ, ಅದು ಸಮಾಧಿಯಲ್ಲಿ ಇದ್ದಂತ ಲಾಜರನನ್ನ ಸಮಾಧಿಯಿಂದ ಹೆಬ್ಬರಿಸಿ ಬಿಚ್ಚಿರಿ, ತುಂಬಿರಿ, ಹಂಚಿರಿ, ಬಿಚ್ಚಿರಿ ಎಂಬಂತ ವಿಷಯಗಳನ್ನ ಕರ್ತನಾತ್ಮನಿಂದ ನಾವು ಬಲವಾಗಿ ಕಲಿತುಕೊಂಡೆವು ಮತ್ತು ಅದಕ್ಕೆ ನಾವು ಯೋಗ್ಯರೆಂಬುದಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ನಾವು ಮುಂದೆ ಸಾಗುರಾಗಿದ್ದೇವೆ ಪ್ರಿಯರೇ. ಅದು ಹಾಗೆ ನಾವು ಕಲಿಯೋದಕ್ಕೋಸ್ಕರವಾಗಿ ಕರ್ತನ ಕೊಟ್ಟಂತ ಆ ಜ್ಞಾನ, ಆ ಕೃಪೆಗಾಗಿ ಸ್ತೋತ್ರ. ಈಗಾಗಲೇ ಹಿರಿಯರು, ನಮ್ಮ ತುಮಕೂರು ಸಭೆ ಹಿರಿಯರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಸೇವೆ ಭಾರವುಳ್ಳಂತ ಶಿವಪ್ರಸಾದ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವ್ರ ಪ್ರಾರ್ಥನೆಯಲ್ಲಿ ನೆನೆಸುವಾಗ ಕರ್ತನು ನಮ್ಮನ್ನ ಬಲಪಡಿಸಲಿ. ಸುಮಾರು 3-4 ವರ್ಷಗಳಿಂದ ಈ ಜೂಮ್ ಕೂಟದಲ್ಲಿ ನಾವು ಕಲಿಯುವುದಕ್ಕೆ ಆತನು ಜ್ಞಾನ ವಿವೇಕವನ್ನು ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಪ್ರಿಯರೇ. ಮತ್ತೊಮ್ಮೆ ಒಂದು ವೇಳೆಯಲ್ಲಿ ಅನೇಕ ಪ್ರಿಯರು ಹಿರಿಯರು ಆ ಸೇವೆಯಲ್ಲಿ ವಾಕ್ಯದಲ್ಲಿ ಹಿರಿಯ ಅನುಭವಿಗಳಾಗಿದ್ದಂತ ಅನೇಕರು ಇರುವುದಕ್ಕಾಗಿ ಮತ್ತು ನಮ್ಮ ಸಂಗಡ ಪ್ರಿಯ ಶಿವಪ್ರಸಾದ್ ಅವರು ಸಹ ಇರುವುದಕ್ಕೋಸ್ಕರವಾಗಿ ನಾವು ಸಂತೋಷವುಳ್ಳವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಹಿರಿಯರಿಗೂ ಸಹ ಮತ್ತೊಮ್ಮೆ ನಾನು ವಂದಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೈವಜನರೇ, ಇವತ್ತು ರಾತ್ರಿ ವೇಳೆಯಲ್ಲಿ ನಾವು ಸುವಾರ್ತೆಯನ್ನ ಯಾರು ಸಾರಬೇಕೆಂಬಂತ ಒಂದು ಅಂಶವನ್ನ ದೈವ ಸೇವಕರಾಗಿರುವಂತಹ ಸೈಮನ್ ಅವರು ಇದನ್ನ ಸಂದೇಶ ಎಂಬುದಾಗಿ ಹೇಳಿದಾಗ ನಾನು ನೆನೆಸಿದ್ದು ಮತ್ತು ನಾನು ವಾರದಿಂದಲೂ ಸಹ ಯಾಕಂದ್ರೆ ಇವತ್ತು ಮುಗಿದ ನಂತರ ಮತ್ತೊಮ್ಮೆ ನಾನು ಆಲೋಚನೆ ಮಾಡ್ತಾ ಇರ್ತೇನೆ. ಅದಕ್ಕಾಗಿ ನಾನು ಸಿದ್ಧನಾಗುತ್ತಾ ಇರ್ತೇನೆ ಪ್ರಿಯರೇ. ಸುವಾರ್ತೆಯನ್ನ ಯಾರು ಸಾರಬೇಕು? ಆದ್ದರಿಂದ ಈ ಒಂದು ಪ್ರಶ್ನೆಗೆ ಮೊದಲು ಈ ದಿನ ಜೂಮ್ ಮೀಟಿಂಗ್ ನಲ್ಲಿ ಅಥವಾ ಈ ಒಂದು ಜೂಮ್ ಕೂಟದಲ್ಲಿ ಭಾಗಿಯಾಗಿರುವಂತ ಪ್ರತಿಯೊಬ್ಬರು ನಿಮಗೆ ತೋಚಿದ ವಿಷಯಗಳನ್ನ ಹೇಳಬೇಕಾಗಿ ನಾನು ಮನವಿ ಮಾಡುತ್ತಿದ್ದೇನೆ. ಪ್ರಶ್ನೆ: ಸುವಾರ್ತೆ ಯಾರು ಸಾರಬೇಕು? ದಯಮಾಡಿ ಒಂದು ಆಲೋಚನೆ ಇದ್ದಂತ ಪ್ರತಿಯೊಬ್ಬರು ಸಹ ನಮಗೆ ತಿಳಿಸ್ರಿ, ಸುವಾರ್ತೆ ಯಾರು ಸಾರಬೇಕು? ಇದಕ್ಕೆ ಉತ್ತರ ಕೊಟ್ಟರೆ ತುಂಬಾ ಒಳ್ಳೆಯದು. ಕೂಡಿ ಬಂದಿರುವಂತ ಕ್ರಿಸ್ತನಲ್ಲಿ ಪ್ರಿಯ ಅನೇಕ ಹಿರಿಯರು, ಅನುಭವಿಗಳು ಮತ್ತು ಜೊತೆ ಸೇವಕರು, ಸಹೋದರ ಸಹೋದರಿಯರು ಅನೇಕರಿದ್ದೀರಿ. ಸುವಾರ್ತೆಯನ್ನು ಯಾರು ಸಾರಬೇಕು? ಯಾರಾದ್ರೂ ಸಹ ನೀವು ಅನ್ಮಿಟ್ ಮಾಡಿ ಉತ್ತರವನ್ನು ಹೇಳಿ. ತುಂಬಾ ಥ್ಯಾಂಕ್ಸ್. ನಾನು ಸಾರಬೇಕು, ಅದು ಒಳ್ಳೆಯದು. ನಾನು ಸಾರಬೇಕು. ಆಮೇಲೆ ರಕ್ಷಿಸಲ್ಪಟ್ಟ ವಿಶ್ವಾಸಿಗಳೆಲ್ಲರೂ ಸುವಾರ್ತೆ ಸಾರಲೇಬೇಕು. ರಕ್ಷಿಸಲ್ಪಟ್ಟ ವಿಶ್ವಾಸಿಗಳೆಲ್ಲರೂ ಸುವಾರ್ತೆಯನ್ನ ಸಾರಲೇಬೇಕು. ಪ್ರೈಸ್ ದಿ ಲಾರ್ಡ್. ಮತ್ತೆ ದೇವರಿಂದ ಸುವಾರ್ತೆಗಾಗಿ ಕರೆಯಲ್ಪಟ್ಟವರು. ದೇವರಿಂದ ಸುವಾರ್ತೆಗಾಗಿ ಕರೆಯಲ್ಪಟ್ಟವರು. ತುಂಬಾ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದ ಇದ್ರು ಶ್ರೀವನ್ ಸರಣ ಮತ್ತು ಆ ಸಹೋದರ ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದ್ರು. ನಾನು ಸಾರಬೇಕು, ನಾವು ಸಾರಬೇಕು ಅನ್ನೋದಕ್ಕಿಂತ ಸುವಾರ್ತೆನ ನಾನು ಸಾರಬೇಕು, ನಾವು ಸಾರಬೇಕು ಮತ್ತು ರಕ್ಷಿಸಲ್ಪಟ್ಟಂತವರು, ದೇವರಿಂದ ಕರೆಯಲ್ಪಟ್ಟಂತವರು ಸುವಾರ್ತೆನ ಸಾರಬೇಕು. ಆಮೇಲೆ ಇನ್ನು ಯಾರಾದ್ರೂ ಉತ್ತರವನ್ನು ಕೊಡಬಹುದು? ಯಾರು ಸುವಾರ್ತೆನ ಸಾರಬೇಕು? ದೇವರೇ ಅವರನ್ನು ಸುವಾರ್ತೆಗಾಗಿ ನೇಮಿಸಲ್ಪಟ್ಟಿರ್ತಾನೆ. ದೇವರವರು ನೇಮಿಸಲ್ಪಟ್ಟಿರ್ಬೇಕು. ಸಾಕು. ನಾವೆಲ್ಲರೂ ಸಾರಬೇಕು. ನಾವೆಲ್ಲರೂ ಸಾರಬೇಕು. ಹೌದು, ನಾವೆಲ್ಲರೂ ಸಾರಬೇಕು. ಅಂದ್ರೆ ನಾವೆಲ್ಲರೂ ಅಂದ್ರೆ ಯಾರ್ಯಾರು? ನಾವೆಲ್ಲರೂ ಇರುವಂತ ನಾವೆಲ್ಲರೂ. ಒಳ್ಳೆಯದು. ಎಲ್ಲ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದೀರಿ. ನೀವು ಹಾಗೆ ಮೀಟ್ ಮಾಡ್ಕೊಳ್ಳಿ. ಈ ರಾತ್ರಿ ಧ್ಯಾನಕ್ಕಾಗಿ ಕರ್ತನ ಆತ್ಮನಿಂದ ಸಿದ್ಧ ಮಾಡಲ್ಪಟ್ಟಂತ ವಾಕ್ಯ ಭಾಗ ಯೋಹಾನ ಬರೆದಂತ ಮೊದಲನೇ ಪತ್ರಿಕೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1-2 ವಚನಗಳನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ. ಯೋಹಾನ ಬರೆದ ಹೊಸ ಒಡಂಬಡಿಕೆ ಮೊದಲನೇ ಪತ್ರಿಕೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 1-2 ವಾಕ್ಯಗಳು. ಯೋಹಾನ ಬರೆದ ಮೊದಲನೇ ಪತ್ರಿಕೆ ಸುವಾರ್ತೆಲ್ಲ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನ ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಈಗ ಕೊಟ್ಟಂತ ಉತ್ತರಗಳಲ್ಲಿ ಮತ್ತೊಮ್ಮೆ ನಾವು ಈ ವಿಷಯಗಳಲ್ಲಿ
ಶಿಷ್ಯನಾದ ಯೋಹಾನನು ಈ ಒಂದು ಪರಿಶುದ್ಧ ಸತ್ಯವೇದದಲ್ಲಿ ಸುಮಾರು 5 ಗ್ರಂಥಗಳೆಂಬುದಾಗಿ ಅನೇಕ ಪಂಡಿತರು ಹೇಳುವ ಹಾಗೆ ಈಗ ನೋಡುವಾಗ 3 ಪತ್ರಿಕೆಗಳು. ಈ 3 ಪತ್ರಿಕೆಗಳಲ್ಲಿ ಬಹಳ ಸ್ಪಷ್ಟವಾದ ಸಂದೇಶವನ್ನ ಕೊಡುವಂತವನು ಯೋಹಾನನಾಗಿದ್ದಾನೆ ಪ್ರಿಯರೇ. ಯೋಹಾನನು ಹೇಳುವಾಗ ಈ ಒಂದು ಪತ್ರಿಕೆಗಳನ್ನು ನಾವು ಧ್ಯಾನ ಮಾಡಿದ್ವಿ ಕಳೆದ ಸಾರಿ. ಪದೇ ಪದೇ ಆ ಬಳಸಲ್ಪಟ್ಟಂತ ಒಂದು ಪದಗಳು ಜೀವ, ಬೆಳಕು, ಪ್ರೀತಿ ಎಂಬಂತ ಪದಗಳನ್ನು ಬಳಸುತ್ತಾ, ಪ್ರೀತಿ ಐಕ್ಯತೆಯಲ್ಲಿ ನಮ್ಮನ್ನು ಬೆಳೆಸುತ್ತಾ ಹೇಳುವಂತ ವಿಷಯಗಳನ್ನ ಅನೇಕ ಸಾರಿ ನಾವು ಪತ್ರಿಕೆ ಭಾಗದಲ್ಲಿ ಕಲಿತಿದ್ದೇವೆ. ಈ ರಾತ್ರಿ ಸುವಾರ್ತೆ ಯಾರು ಸಾರಬೇಕೆಂಬುದಾಗಿ ಹೇಳಿದಾಗ ತುಂಬಾ ಶ್ರೇಷ್ಠವಾದಂತಹ ಒಂದು ಉತ್ತರಗಳು ನಮಗೆ ಸಿಕ್ಕಿದವು. ಸ್ಟೀವನ್ಸನ್ ಹೇಳಿದಾಗೆ ಮೊಟ್ಟ ಮೊದಲಾಗಿ ರಕ್ಷಣೆ ಹೊಂದಿದಂಥವರು. ಯಾಕೆಂದ್ರೆ ಇವತ್ತು ಅನೇಕ ಸುವಾರ್ತೆನ ಸಾರ್ತಾರೆ ಪ್ರಪಂಚದಲ್ಲಿ. ನಾವಿರುವಂತ ನಮ್ಮ ಸುತ್ತಮುತ್ತಲು ಜನರಲ್ಲಿ ಎಷ್ಟೋ ಜನರು ಸುವಾರ್ತೆ ಅಂದ್ರೆ ಯೇಸು ಕ್ರಿಸ್ತರ ದೇವರೆಂಬುದಾಗಿ ಹೇಳ್ತಾರೆ. ಕಳೆದ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದು 6 ಜನ ಯವನಸ್ಥರು ನಮ್ಮ ಸಭೆಗೆ ಬಂದ್ರು. ಕೇಳಿದೆ, ನಿಮ್ಗೆ ಯಾರು ದೇವರ ಬಗ್ಗೆ ಹೇಳಿದ್ರು? ಅವ್ರು ಹೇಳ್ತಾ ಇದ್ರು, ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡೋದು ನರ್ಸ್. ಹಾಗಾದ್ರೆ ಆ ನರ್ಸು ವರ್ಷಕ್ಕೆ ಒಮ್ಮೆ ನಮ್ಮ ಸಭೆಗೆ ಬರುತ್ತಾರೆ, ರಕ್ಷಣೆ ಹೊಂದಿಲ್ಲ. ಅವ್ರು ಹೇಳೋದು ಸುವಾರ್ತೆ ಯಾವುದು? ಪರೀಕ್ಷೆ ಬರೆದಿದ್ದೀರಿ, ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಪಾಸ್ ಆಗ್ತೀರಿ. ಅಂದ್ರೆ ಪಾಸ್ ಆಗುವಂತ ಒಂದು ಸುವಾರ್ತೆ. ಅವರ ರಕ್ಷಣೆ ಆಗಿಲ್ಲ ಮತ್ತು ಅವರಿನ್ನು ಸರಿಯಾಗಿ ಸಭೆ ಸಹವಾಸದಲ್ಲಿ ಬೆಳೆದಿಲ್ಲ. ಅನೇಕರು ಹಾಡನ್ನು ಹಾಡ್ತಾರೆ, ತುಂಬಾ ಒಳ್ಳೆಯದು. ಒಂದು ಬಲಿಪೀಠದ ಮುಂದೆ ಹಾಡಬೇಕಾದರೂ, ಕರ್ತನ ಬಗ್ಗೆ ಹೇಳಬೇಕಾದ್ರೂ ಮೊದಲು ರಕ್ಷಣೆ ಹೊಂದಿರಬೇಕು, ರಕ್ಷಣೆ ಅನುಭವವನ್ನು ಹೊಂದಿಕೊಂಡವರಾಗಿರಬೇಕು. ಪ್ರಪಂಚವೆಲ್ಲ ಆಡುತ್ತದೆ ಪ್ರೇರೆ ಹೊತ್ತು, ಆದ್ರೆ ನಾವು ಯಾರು ಆಡಬೇಕು? ಈಗ ನಾವು ತೆಲುಗಲ್ಲಿ ಹೋದಾಗ ಬಾಲಸುಬ್ರಹ್ಮಣ್ಯ ಎಂಬುದಾಗಿ ಆಂಧ್ರದ ಒಬ್ಬ ಒಳ್ಳೆಯ ಸಂಗೀತಗಾರ ಅನೇಕ ತೆಲುಗಿನಲ್ಲಿ ಸ್ವಾಮಿ ಹಾಡುಗಳನ್ನು ಆಡಿದ್ದಾರೆ. ಒಳ್ಳೇದು, ಅವ್ರು ಆಡಿದ ಹಾಡುಗಳು ನಾವು ಆಡ್ತೇವೆ, ಆದ್ರೆ ಅವ್ರಿಗೆ ಏನಾಗಿಲ್ಲ, ರಕ್ಷಣೆ ಹೊಂದಲಿಲ್ಲ. ಅವ್ರು ರಕ್ಷಿಸಲ್ಪಟ್ಟು ಹಾಡುಗಳನ್ನು ಹಾಡಿ ಅನೇಕರಿಗೆ ರಕ್ಷಣೆ ಸುವಾರ್ತೆ ಹೇಳಿದ್ರೆ ಒಂದು ವೇಳೆ ಒಂದು ಆತ್ಮದೇವರ ಬಳಿ ಬರಬಹುದಿತ್ತೇನೋ. ನಾನು ಈ ರಾತ್ರಿ ಹೇಳುವಂತ ಒಂದು ಸಂದೇಶ, ಈಗ ನಾವು ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಮನಸ್ಸಿಟ್ಟು ನಾವು ತುಂಬಾ ಸ್ಪಷ್ಟವಾಗಿ ಕಲಿತುಕೊಳ್ಳುವಂಥದ್ದು, ಯಾರು ಸುವಾರ್ತೆ ಸಾರಬೇಕು? ಯೋಹಾನ ಹೇಳುವಂಥದ್ದು ಗಮನಿಸ್ರಿ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು. ಯಾವ ವಾಕ್ಯ? ಜೀವವಾಕ್ಯ. ಅದು ಜೀವವುಳ್ಳಂತ ವಾಕ್ಯವಾಗಿದೆ ಪ್ರೇರೆ, ಜೀವವಿಲ್ಲದಂತ ವಾಕ್ಯಗಳಲ್ಲ. ಅಂದ್ರೆ ಈ ಜೀವಳ ವಾಕ್ಯವನ್ನ, ಈ ಪರಿಶುದ್ಧವಾದಂತ ಕ್ರಿಸ್ತನ ವಾಕ್ಯವನ್ನ, ಕ್ರಿಸ್ತನ ಮಹಿಮೆಯ ವಾಕ್ಯವನ್ನ ನಾವು ಹಂಚಬೇಕಾದರೆ ಮೊದಲದಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಅಲ್ಲಿ ಆದಿಯಿಂದ ಇದ್ದದ್ದು, ನಾವು ಅದನ್ನ ಕಿವಿಯಾರೆ ಕೇಳಿ. ಕಿವಿಯಾರೆ ಕೇಳಿ ಯಾವುದನ್ನ? ಜೀವ ವಾಕ್ಯಗಳನ್ನ. ಪ್ರೇರೆ ವಾಕ್ಯವನ್ನ ಕೇಳುವುದಕ್ಕಾಗಿ, ವಾಕ್ಯವನ್ನ ಕಲಿಯುವುದಕ್ಕೋಸ್ಕರವಾಗಿ ಇಂದಿನ ಈ ಸಭೆಗಳಲ್ಲಿ, ನಾವಿರುವಂತಹ ಸಭೆಗಳಲ್ಲಿ ಸಭೆ ಹಿರಿಯರು, ಸಭೆಯ ಸೇವಕರು ಅನೇಕರು ವರ್ಷಕ್ಕೆ ಕೆಲವಾರು ಕೂಟಗಳನ್ನು ಇಡ್ತಾರೆ. ಅನೇಕರು ಅಂದುಕೊಳ್ಳಬಹುದು, ಇವರು ಕೂಟ ಮಾಡ್ತಾರೆ, ಯಾರನ್ನ ಕರೆಸ್ಕೊಂಡು ಫೋಟೋ ಕಳಿಸಿ ದುಡ್ಡು ತರಿಸ್ಕೊಳ್ಬೇಕಂತ ಕೆಲವರು ಭಾವನೆ. ಇನ್ನು ಕೆಲವರು ಭಾವನೆ ಏನು? ಅವ್ರಿಗೇನ್ ಕೆಲಸ ಇರಲ್ಲ, ಮಾಡ್ತಾ ಇರ್ತಾರೆ ಏನೋ ತೋರಿಸ್ಕೊಳಕ್ಕೆ, ಈ ಭಾವನೆ. ಪ್ರಿಯರೇ, ಕೆಲವು ಸಭೆಗಳಲ್ಲಂತ ಭಾವನೆ ಇದೆ ಅಂತ ಹೇಳಿಲ್ಲ. ಒಂದು ಕೂಟ ಮಾಡೋದಾದ್ರೆ ನಾವು ನೋಡಿದ್ದೇವೆ, ಒಂದು ಕೂಟ ಮಾಡಿದ್ರೆ ಆ ಕೂಟಕ್ಕೋಸ್ಕರವಾಗಿ ಎಲ್ಲೆಲ್ಲೋ ಇಲ್ಲದವ್ರಿಗೆಲ್ಲ ಪತ್ರಗಳನ್ನ ಬರೆದು ಅನೇಕರಿಗೆ ಕಾಲ್ ಮಾಡಿ ಕೂಟ ಮಾಡ್ತಾ ಇದ್ದೇವೆ, ಬಹಳಷ್ಟು ಜನ ಸೇರಿಸ್ತಾ ಇದ್ದೇವೆ. ಅದು ಒಳ್ಳೇದು, ಬೇಡ ಅಂತ ಹೇಳಿಲ್ಲ. ಅದ್ರ ಜನನೂ ಸೇರಿಸಲ್ಲ. ಅಲ್ಲಿ ಸೇರಿ ಬಂದಾಗ ಅದ್ರ ಬಗ್ಗೆ ಮಾತಾಡೋದಲ್ಲ. ಕೂಟ ಇರುತ್ತೆ, ಅಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಆದ್ರೆ ಅವರೇನು ಹಣ ಸಂಪಾದನೆಗೋಸ್ಕರ ಮಾಡೋದವ್ರು ಇದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡುವಂತ ಸಮಯವಲ್ಲ. ಅದನ್ನ ಹೇಳುವಂಥದ್ದು, ಕೂಟಗಳನ್ನ ಮಾಡುವಂತ ಸಭಿಕರ ಮೂಲ ಉದ್ದೇಶ ಸಭೆಯಲ್ಲಿರುವಂತಹ ಸಾಮಾನ್ಯ ಜನರು ಅಥವಾ ದೇವರಿಂದ ಕರೆಯಲ್ಪಟ್ಟವರು, ಅವರು ದೇವರ ವಾಕ್ಯವನ್ನ ಕಲಿಬೇಕು. ಯಾಕೆಂದ್ರೆ ಇಲ್ಲಿ ಪರಿಶುದ್ಧವಾದ ರೀತಿಯಲ್ಲಿ ನಾವು ಕಲಿತಿರುವಂತ ವಾಕ್ಯ ಭಾಗದಲ್ಲಿ ಯಾರು ಸುವಾರ್ತೆನ ಸಾರಬೇಕು? ಜೀವವುಳ್ಳ ವಾಕ್ಯವನ್ನ ಕಿವಿಯಾರೆ ಕೇಳಿ. ಸಭೆಯ ಸಹವಾಸದಲ್ಲಿ ಕಳೆದ ವಾರ ನಮ್ಮ ಸಹೋದರ ಸೊಲೊಮನ್ ಹೇಳ್ತಿದ್ರು, ಸಭೆಗೆ ನಾವು ಹೇಗೆ ಸಹಕಾರಿಗಳಾಗಿರಬೇಕು. ಆದ್ರೆ ಸಭೆಗೆ ನಾವು ಹೇಗೆ ಸಹಕಾರಿಗಳಾಗಿರ್ಬೇಕಂದ್ರೆ ದೇವರ ವಾಕ್ಯವನ್ನ ಕೇಳೋದಕ್ಕೋಸ್ಕರವಾಗಿ ನಮ್ಮ ಕಿವಿಗಳು ತೆರೆಯಲ್ಪಟ್ಟಿರಬೇಕು. ನಾವು ಕೇಳಿಸಿಕೊಂಡಂತ ಈ ಜೀವ ವಾಕ್ಯವನ್ನ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಿದ್ದೆ ಯೋಹಾನನು. ಯಾರು ಸುವಾರ್ತೆನ ಸಾರಬೇಕು? ಸ್ಪಷ್ಟವಾಗಿ, ಸಂಪೂರ್ಣವಾಗಿ ಸಭೆಯ ಸಹವಾಸ ಅನ್ಯೋನ್ಯತೆಗಳಿಗೆ ಕೂಡಿ ಬಂದು ಪ್ರತಿ ಕರ್ತನ ಮೊದಲನೆಯ ವಾರ, ಮತ್ತು ಸಭೆಯಲ್ಲಿ
ವಾರದ ಕೂಟಗಳಲ್ಲಿ ಪಾಲ್ಗೊಂಡು ದೇವರ ವಾಕ್ಯವನ್ನು ಕ್ರಮವಾಗಿ ಕಲಿತು, ಯಾಕೆಂದ್ರೆ ಅನೇಕರು ವಾಕ್ಯ ಭಾಗವನ್ನು ಹೇಳುವಾಗ ಒಂದು ವೇಳೆ ಹೇಳ್ಬೋದು, ಯೇಸು ಕ್ರಿಸ್ತನು ಯಾವ ದೇಶದಲ್ಲಿ ಹುಟ್ಟಿದ ಅಂದ್ರೆ ದೇಶ ಊರು ಗೊತ್ತಿರಲ್ಲ, ಎಲ್ಲಿ ಹುಟ್ಟಿದ ಅಂದ್ರೆ ಏನ್ ಹೇಳ್ತಾರೆ, ಸಭೆ ಸಹವಾಸ ಅನ್ಯೋನ್ಯತೆ ಕೂಡ ಯೇಸು ಕ್ರಿಸ್ತನು ಪಾಪಿಗಳನ್ನು ಕ್ಷಮಿಸುತ್ತಾನೆ, ನಂಬಿದ್ರೆ ಪರಲೋಕ ಸಿಗುತ್ತೆ, ಸರಳವಾಗಿ ಹೇಳ್ಬೋದು. ಮತ್ತೆ ಯೇಸು ಕ್ರಿಸ್ತನ ನಂಬಿದ್ರೆ ಅದ್ಭುತ ಆಗುತ್ತೆ, ಹೊಟ್ಟೆನೂ ಹೋಗುತ್ತೆ, ಈಸಿಯಾಗಿ ಹೇಳ್ಬೋದು. ಆದ್ರೆ ಯೇಸು ಕ್ರಿಸ್ತನೆಂದ್ರೆ ಏನು? ಕಳೆದ ವಾರ ನೋಡ್ತಾ ಇದ್ದ ಮತ್ತಾಯ ಬರೆದ ಸುವಾರ್ತೆ 1:21 ವಾಕ್ಯ ಹೇಳುತ್ತೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆ ಯೇಸು ಕ್ರಿಸ್ತನೆಂಬಂತ ಹೆಸರಿಗಿರುವಂತದ್ದು. ಅಲ್ಲಿ ಕಾಯುವಾತನು ಇಮ್ಮಾನುವೇಲನು ನಮ್ಮೊಟ್ಟಿಗಿದ್ದು ಇರುವಾತನೆಂಬ ಸಂದೇಶವನ್ನ ನಾನು ನೀವು ಸತ್ಯದಲ್ಲಿ ಕಲಿತು ಆ ರುಚಿಯನ್ನ ಅನುಭವಿಸಿ, ಯಾಕೆ ಕಿವಿಯಾರೆ ಕೇಳಿ ಸ್ಪಷ್ಟವಾದ ಒಂದು ವಿಷಯ ಗಮನಿಸಿದ್ದೇವೆ ಪ್ರೇರೆ. ಅದಕ್ಕೆ ಒಂದೇ ಉತ್ತರ ಕೊಟ್ಟರು ಸ್ಟೀವನ್ಸನ್ ರಕ್ಷಣೆ ಹೊಂದಿದಂತವರು. ಮತ್ತೆ ಎರಡನೇದಾಗಿ ನಾವು ಗಮನಿಸುವಾಗ ಕಣ್ಣಾರೆ ಕಂಡು, ಮೂರು ವಿಷಯವಾಗಿ ನೋಡುವಾಗ ಮನಸ್ಸಿಟ್ಟು ನೋಡಿ, ನೋಡ್ದ ಪ್ರೇರೆ, ಮನಸ್ಸಿಟ್ಟು. ಜುಂಕೂಟದಲ್ಲಿ ಇವತ್ತು ದೇವರ ಮಹಾಕೃಪೆಯಲ್ಲಿ ಸುಮಾರು 18 ಜನ ಭಾಗಿಯಾಗಿದ್ದಾರೆ. ಈ 18 ಜನರಲ್ಲಿ ಎಷ್ಟು ಜನ ಆ ಕುಕ್ಕರ್ ಕಡೆ ನೋಡ್ತವ್ರೋ, ಎಷ್ಟು ಜನ ಈ ಒಂದು ಆನ್ ಜಾಯಿನ್ ಆಗ್ಬಿಟ್ಟು ಬೇರೆ ಬೇರೆ ಕೂತ್ಕೊಂಡ್ರು ಹೇಳಕ್ಕಾಗಲ್ಲ. ಯಾಕಂದ್ರೆ ಮನಸ್ಸಿಟ್ಟು ದೇವ ಜನರು ಯಾವ ಸಮಯದಲ್ಲಾದ್ರೂ, ಯಾವ ಸ್ಥಳದಲ್ಲಾದ್ರೂ, ಜುಂಕೂಟದಲ್ಲಾಗಿರ್ಬೋದು, ಸಭೆಯ ಸವಾಸದಲ್ಲಾಗಿರ್ಬೋದು, ದೇವರ ವಾಕ್ಯ ಅನ್ನುವಂಥ ತಕ್ಷಣ ಅನೇಕ ಸಲ ನಮ್ಮ ಸೈಮಣ್ಣ ಹೇಳ್ತಾ ಇರ್ತಾರೆ, ಜೂಮ್ ಲಿಂಕ್ ಹಾಕಿದಾಗ ನಿಮ್ಮಲ್ಲಿ ನೋಟ್ಸು ಪೆನ್ನು ರೆಡಿ ಆಗಿರಲಿ ಅಂತ. ಮನಸ್ಸಿಟ್ಟು ವಾಕ್ಯ ಲೇಖನಗಳನ್ನ ರೆಫರೆನ್ಸ್, ಅನೇಕರು ಸಂದೇಶವನ್ನು ಕೊಡ್ತಾರೆ, ಎಷ್ಟೇ ಪರಿಣಿತರಾದ್ರೂ ಆ ವಾಕ್ಯ ಸಂದೇಶ ಹೇಳುವಾಗ ರೆಫರೆನ್ಸ್ ಹೇಳೋದಕ್ಕೆ ಸಹ ತೊಳುವಂಥದ್ದು. ಏನೆಂಬುದಾಗಿ ಲೋಕದ ಸುವಾರ್ತೆ ಅಂತ ಹೇಳ್ತಾರೆ, ಆಮೇಲೆ ವಾಕ್ಯ ಹುಡುಕಿ ಈ ವಾಕ್ಯ ಅಂತ ಹೇಳ್ತಾರೆ. ಸಿದ್ಧರಾಗಿರಬೇಕು ಪ್ರೇರೆ. ಯಾರು ಸುವಾರ್ತೆನ ಸಾರಬೇಕು? ದೇವರ ಜೀವವುಳ್ಳ ಪರಿಶುದ್ಧವಾದ ವಾಕ್ಯವನ್ನ ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು. ಏನನ್ನ ಕಣ್ಣಾರೆ ಕಂಡು? ಕರ್ತನಾದ ಯೇಸು ಕ್ರಿಸ್ತನು ಭೂ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ 33 ವರ್ಷ 6 ತಿಂಗಳ ಕಾಲ ಭೂಲೋಕದಲ್ಲಿ ಇದ್ದಾಗ, ಈ 3 ವರ್ಷ 6 ತಿಂಗಳ ಕಾಲ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂತ ನಾವು ಗಮನಿಸ್ತೇವೆ ಪ್ರೇರೆ, ನಾವು ಗಮನಿಸ್ತಾ ಇದ್ದೇವೆ. ಯಾರು ಸುವಾರ್ತೆಯನ್ನ ಸಾರಬೇಕು? ಯೋಹಾನನು ಹೇಳುವಂತ ಒಂದು ಮಾತು, ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಎಂಬುದಾಗಿ ಇಲ್ಲಿ 4 ವಿಷಯಗಳು ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮತ್ತೆ ಎರಡನೇದಾಗಿ ನೋಡುವಾಗ ಭಕ್ತನಾಗಿರುವಂತ ಪೇತ್ರನು ಸಹ ಅದೇ ವಿಷಯಗಳನ್ನು ಹೇಳುವುದನ್ನು ಗಮನಿಸ್ತೇವೆ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ, ಪೇತ್ರನು ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಾಕ್ಯ ಹೀಗೆ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಇಲ್ಲಿ ಒಂದು ಒಳ್ಳೆ ಮಾತು ಸಿಗ್ತಾ ಇದೆ ಪ್ರೇರೆ. ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳು ಅನೇಕರು ಹೇಳುವುದನ್ನು ಗಮನಿಸ್ತೇವೆ. ಹಾಗಾದ್ರೆ ಏನ್ ಹೇಳ್ತಾನೆ ಪೇತ್ರರಲ್ಲಿ? ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ. ಹೀಗೆ ಇದಕ್ಕೆ ನಮಗೊಂದು ಪ್ರಶ್ನೆ ಬರ್ಬೋದು, ಮತ್ ನಾವ್ ಎಲ್ಲಿ ನೋಡ್ಬೇಕು? ಆತನ ಮಹತ್ತನ್ನು ಇವರು ಕಣ್ಣಾರೆ ಕಂಡ್ರು. ಕರ್ತನಾದ ಯೇಸು ಕ್ರಿಸ್ತನ ಜೊತೆಲಿದ್ದಾಗ ಮಾಡಿದ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕಾರ್ಯಗಳನ್ನ ಇವರನ್ನ ಕಂಡ್ರು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವ ಹಾಗೆ ಯೇಸು ಕ್ರಿಸ್ತನು ನಿನ್ನೆ ಇವತ್ತು ಏಕರೀತಿಯಾಗಿದ್ದಾನೆ. ಅಂದಿನ ಶಿಷ್ಯರ ಜೊತೆಲಿದ್ದಂತ ಕಾಲದಲ್ಲಿ ಮಾಡಿದ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಇಂದಿಗೂ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಕರ್ತನು ಅನೇಕ ಮಹತ್ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ನಮ್ಮೆಲ್ಲರೂ ಸಹ ಅನೇಕ ಸಾರಿ ನಾವು ಸೋತು ಹೋದಾಗ, ನಾವು ಬಳಲಿ ಹೋದಾಗ, ನಾವು ದುಃಖಕ್ಕೆ ತಳ್ಳಲ್ಪಟ್ಟದ ಸಮಯದಲ್ಲಿ ಕರ್ತನು ತಾನೇ ನಮ್ಮನ್ನ ಆತನ ಕೈಯಿಂದ ಕಣ್ಣೀರನ್ನು ಒರೆಸಿ ನಮ್ಮನ್ನ ಬಲಪಡಿಸಿದ ಕರ್ತನು, ಆತನು ಮಹತ್ ಕಾರ್ಯಗಳನ್ನು ಮಾಡುವ ಕರ್ತನು. ಪ್ರಿಯರೇ, ಆ ಮಹತ್ತನ್ನ ಹೊಂದಿದವರು, ಆತನಿಂದ ದಯೆಯನ್ನು ಹೊಂದಿದವರು ಸುವಾರ್ತೆಯನ್ನ ಸಾರಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು 1 ಯೋಹಾನ 5:20 ಸಹ ನಾವು ಗಮನಿಸುವಾಗ, ಯೋಹಾನ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಾಕ್ಯವು ಸಹ ನಾವು ನೋಡಿಕೊಳ್ಳೋಣ. ಇಲ್ಲಿ ನಾವು ಗಮನಿಸ್ತೇವೆ, ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ
ನಮಗೆ ವಿವೇಕವನ್ನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ದೇವರ ವಾಕ್ಯವನ್ನು ಕಿವಿಯಾರೆ ಕೇಳಿ ಸಭೆಯ ಸಹವಾಸ ಅನ್ಯೋನ್ಯತೆಯಲ್ಲಿ ಪಾಲ್ಗೊಂಡು ಅನೇಕ ಕೂಟಗಳಲ್ಲಿ ಭಾಗವಹಿಸಿ ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಂತ ವಿಷಯಗಳನ್ನ ನಾವು ಕೇಳಿಸಿಕೊಂಡಿರ್ಬೇಕು. ಯೇಸು ಕ್ರಿಸ್ತನು ಮಾಡಿದಂತ ಆ ಒಂದು 3 ವರ್ಷ 6 ತಿಂಗಳ ಕಾಲ ಸೇವೆ, ಪರ್ವತದ ಪ್ರಸಂಗ, ಯೇಸು ಕ್ರಿಸ್ತನ ಯಾರೊಟ್ಟಿಗೆ ಹೇಗೆ ಮಾತಾಡಿದನು, ಪ್ರಿಯರೇ, ಯೇಸು ಕ್ರಿಸ್ತನ ಕುರಿತಾಗಿ ಸ್ಪಷ್ಟವಾಗಿ ನಾವು ಕಿವಿಯಾರೆ ಕೇಳಿಸಿಕೊಂಡವರಾಗಿರಬೇಕು. ಮತ್ತು ನಾವಿರೋ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಂತ ಮಹತ್ ಕಾರ್ಯಗಳನ್ನ ಮಾಡಿದ್ದಾನೆ. ಆತನೆಂದಿಗೂ ಅನ್ಯಾಯಸ್ಥನಲ್ಲ ಪ್ರೇರೆ. ಆತನ ದಯೆ ಹೊಂದಿದವರು, ಆತನಿಂದ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದವರು. ಮತ್ತು ಇಲ್ಲಿ ಪೇತ್ರನು ಹೇಳಿದ ಹಾಗೆ ದೇವರ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ. ಮತ್ತೆ ಹೇಳ್ತಾನೆ ಆತನು ಕೆಳಗಡೆ ಇನ್ನೊಂದು ವಾಕ್ಯ, ಅದೇ ವಾಕ್ಯ ನೋಡುವಾಗ, ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ. ಯಾರು ಸುವಾರ್ತೆಯನ್ನು ಸಾರಬೇಕು? ಯೇಸು ಕ್ರಿಸ್ತನಲ್ಲಿ ಇರುವವರು. ಯೇಸು ಕ್ರಿಸ್ತನಲ್ಲಿ ಇರುವವರು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಪತ್ರಿಕೆಗಳಲ್ಲಿ ಹೇಳುವ ಪ್ರಕಾರ, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನಿಮ್ಮ ಎಲ್ಲಾ ನಡವಳಿಕೆ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ. ಯಾಕೆಂದ್ರೆ ಪ್ರಿಯರೇ, ನಾವು ಹಳ್ಳಿಗಾಡುಗಳಲ್ಲಿ ಸುವಾರ್ಥ ಸೇವೆಯನ್ನು ಮಾಡುವುದರಿಂದ, ಈ ಹಳ್ಳಿ ಪ್ರಾಂತದಲ್ಲಿ ಸಭೆಯನ್ನ ನಡೆಸುವುದರಿಂದ ಅನೇಕ ರೀತಿಯ ಸೇವಕರನ್ನ ನಾವಿರೋ ಪ್ರಾಂತದಲ್ಲಿ ಅನೇಕ ಆ ಕಡೆ ಹೋದಾಗ ನೋಡ್ತೇವೆ. ಎಷ್ಟೋ ಜನ ಇವತ್ತು ಆ ಸುವಾರ್ತೆಯನ್ನು ಸಾರ್ತೇವೆ, ಸೇವಕರೆಂಬುದಾಗಿ ಹೇಳ್ತಾರೆ. ಆದ್ರೆ ಸಂಜೆ ನೋಡುವಾಗ ಎಲ್ಲಿರ್ತಾರೆ? ಮದ್ಯದ ಒಂದು ಶಾಪಗಳ ವೈನ್ ಶಾಪಗಳ ಮದ್ಯದ ಶಾಪ ಹತ್ರ ಹೋಗಿ ಎಣ್ಣೆ ಹಾಕಿ ಕುಡಿದು ಓಲಾಡಿಕೊಂಡು ಹೋಗುವಂತವನು ಸುವಾರ್ಥ ಸಾರಿದ್ರೆ ಹೇಗಿರುತ್ತೆ ಗೊತ್ತವ್ರೆ. ಇನ್ನು ಅನೇಕರು ಈ ಲೋಕದಲ್ಲಿ ದಿನ ಭಯಂಕರವಾಗಿರುವಂತಹ ಮದ್ಯವ್ಯಸನಿಗಳು, ಈ ಒಂದು ಯಾವುದು ದುರಭ್ಯಾಸ, ಗುಟ್ಕಾ, ಮತ್ತು ಒಂದು ಯಾವುದು ಅರ್ಥ ಆಗಿರುತ್ತೆ ಬೆಟ್ಟಿಂಗು, ಇಸ್ಪೀಟು, ಜೂಜಾಟ, ಇಂಥವರೆಲ್ಲ ಇದ್ದಾರೆ. ಇವತ್ತು ಇನ್ನು ಅನೇಕ ರೀತಿಯ ಹಾಗಾದ್ರೆ ಯಾರು ಸುವಾರ್ಥ ಸಾರಬೇಕು? ಸಂಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನ ಸ್ಟೀವನ್ ಸಣ್ಣನವರು ಹೇಳಿದಾಗೆ ರಕ್ಷಿಸಲ್ಪಟ್ಟಂತವ್ರು. ಕರ್ತನಾದ ಯೇಸು ಕ್ರಿಸ್ತನು ಇಗೋ ಇವತ್ತು ನಾನು ನಿನ್ನ ಮನೆಗೆ ಬರುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತರನ್ನ ನೋಡೋದಕ್ಕೋಸ್ಕರವಾಗಿ ಅಪೇಕ್ಷಿಸಲ್ಪಟ್ಟಂತ ಜಕ್ಕಯ್ಯನಿಗೆ ಇವತ್ತೇ ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ ಆ ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಕೇಳಿಸಿಕೊಳ್ಳೋ ಪ್ರಕಾರ, ಪ್ರಿಯರೇ, ಈ ಒಂದು ಮಾತು ನಮಗೆ ಸಿಕ್ಕಿದೆಯಾ? ಆ ಕಲವರ ಶಿಲುಬೆಯಲ್ಲಿ ತೂಗಲ್ಪಡುವಂತ ಒಬ್ಬ ಕಳ್ಳನ ಕೇಳಿಕೊಳ್ಳುವಾಗ, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ. ಹಾಗಾದ್ರೆ ದೇವರಿಂದ ರಕ್ಷಣೆಯ ವಾಗ್ದಾನವನ್ನು ಹೊಂದಿದಂತವರು ನಮ್ಗೆ ಅರ್ಥ ಆಗುತ್ತೆ. ನನ್ನ ರಕ್ಷಣೆ ಹೊಂದಿದ್ದಾನೆಯೋ, ನನಗೆ ರಕ್ಷಣೆ ಆಗಿದೆಯೋ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಅನೇಕರಿಗೆ ಇದರ ಧೈರ್ಯವಿಲ್ಲ. ಕಾರಣ, ರಕ್ಷಲ್ಪಟ್ಟಿದ್ದವನೇ. ಆದರೆ ದೇವರಿಂದ ಕರೆಯಲ್ಪಟ್ಟವರು, ದೈವಸೇವಕರು ಸೊಲೊಮೋನರು ಹೇಳ್ತಾ ಇದ್ರು, ದೇವರಿಂದ ಆರಿಸಲ್ಪಟ್ಟಂತವರು, ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರು. ತುಂಬಾ ಸಂತೋಷ. ಆ ಕರೆಯಲ್ಪಟ್ಟು ನೇಮಿಸಲ್ಪಟ್ಟಿದ್ದೆಂಬುದಕ್ಕೆ ಒಂದು ದೃಢತೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನೇ ನೋಡುತ್ತಾ, ಆತನನ್ನು ಹಿಂಬಾಲಿಸುತ್ತಾ, ನಮ್ಮ ಜೀವನದ ಎಲ್ಲಾ ದಿನಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸುತ್ತಾ ಜೀವಿಸುವಂತ ನಾವು ನಮ್ಮ ಕುಟುಂಬದ, ನಮ್ಮ ಸಭೆಯ ಎಲ್ಲ ಕೊರತೆಗಳನ್ನು ಕರ್ತನು ನೀಗಿಸುತ್ತಿರುವುದಾದರೆ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಮೊದಲು ದೇವರ ಸಜೀವ ವಾಕ್ಯವನ್ನ ಚೆನ್ನಾಗಿ ಕೇಳಿಸಿಕೊಂಡವರು, ಅದನ್ನ ಅರ್ಥ ಮಾಡಿಕೊಂಡವರು, ಮನಸ್ಸಿಟ್ಟು ತುಂಬಾ ಒಳ್ಳೆ ವಾಕ್ಯವನ್ನ ಮಾತು ಅಲ್ಲಿ ನೋಡ್ತೇವೆ ಪ್ರೇರೆ. ಅಲ್ಲಿ ಗಮನಿಸುವಾಗ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಹೇಳಿದ್ರೆ, ಅಲ್ಲಿ ನೋಡ್ತೇವೆ, ನಮಗೆ ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಇದರ ಕುರಿತಾಗಿ ನಾವು ಅನೇಕ ಸಾರಿ ನಾವು ತಿಳಿದುಕೊಂಡಿದ್ದೇವೆ ಪ್ರೇರೆ. ಇದಕ್ಕೆ ನಾವು ಗಮನಿಸುವಾಗ ಮತ್ತೊಂದು ವಾಕ್ಯ ಭಾಗ ನೋಡಿಕೊಳ್ಳೋಣ. 1 ಕೊರಿಂಥಿ 2ನೇ ಅಧ್ಯಾಯದ 12ನೇ ವಾಕ್ಯ. 1 ಕೊರಿಂಥಿ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸುವ ಕೃಪಾವರಗಳನ್ನ, ಇಲ್ಲಿ 3ನೇ ವಿಷಯ ಮೊದಲಾಗಿ ನೋಡುವಾಗ ಕಿವಿಯಾರೆ ವಾಕ್ಯವನ್ನು ಕೇಳಿದವರಾಗಿರಬೇಕು.
ಆತನು ಮಾಡಿದಂತ ಮಾತುಗಳನ್ನ ನಮ್ಮ ಕುಟುಂಬದಲ್ಲಿ ಸಭೆಯಲ್ಲಿ ನಾವು ಕಂಡವರಾಗಿ ಮನಸ್ಸಿಟ್ಟು ಅದನ್ನ ಕಲಿತವರಾಗಿರಬೇಕು. ಎರಡನೇದಾಗಿ ಆತನ ಮಹತ್ ಕಾರ್ಯಗಳನ್ನ ಪೇತ್ರನು ಹೇಳಿದ ಹಾಗೆ ಮತ್ತು ವಿವೇಕವನ್ನ ಹೊಂದಿದವರಾಗಿರಬೇಕು. ಮೂರನೇದಾಗಿ ನೋಡುವಾಗ ಇಲ್ಲಿ ಪೌಲನು ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ರಿಂದ 16 ನೋಡಿಕೊಳ್ಳಬಹುದು. ಇಲ್ಲಿ ನೋಡ್ತೇವೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳು ತಿಳಿದಕ್ಕಾಗಿ ದೇವರಿಂದ ಬಂದಂತ ಒಂದು ಆತ್ಮವನ್ನು ಹೊಂದಿದವರಾಗಿರಬೇಕು. ದೇವರಾತ್ಮವಿಲ್ಲದೆ, ಪವಿತ್ರಾತ್ಮನ ಒಂದು ಮುದ್ರೆ ನಮ್ಮಲ್ಲಿ ಇರದೆ, ಯಾಕೆಂದ್ರೆ ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟವರಾಗಿದ್ದೇವೆ. ಅನೇಕರಿಗೆ ಒಂದು ಅನುಭವ ಇಲ್ಲ, ಏನೋ ಹೇಳಬೇಕು. ನಾವು ಸಭೆಗೆ ಹೋಗಿದ್ವಿ, ನಮ್ಮ ಸಭೆಗೆ ಅನೇಕ ಜನರನ್ನ ಸೇರಿಸ್ಬೇಕು. ದೇವರ ಮಗನು ಮಗಳಾಗಿ ಕರ್ತನಾದ ಯೇಸು ಕ್ರಿಸ್ತನ ಕಲ್ವರ ಶಿಲುವೆಯ ಮರಣ, ಆತನು ನನ್ನ ಪಾಪಗೋಸ್ಕರವಾಗಿ ಸತ್ತಿದ್ದನೆಂಬಂತ ಒಂದು ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ನಿನ್ನನ್ನ, ಆ ಪ್ರೀತಿ ಒಂದು ಭಾವನೆ, ಆ ಪ್ರೀತಿ ಒಂದು ಕೊರಗು. ಯೇಸು ಕ್ರಿಸ್ತನ ಎಂಥ ಅದ್ಭುತವನ್ನ ಮಾಡಿದ್ದಾನೆ, ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ನನ್ನ ಒಡ ಹುಟ್ಟಿದಂತವರು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ನಾಶವಾಗುತ್ತಿದ್ದರೆಂಬುದಾಗಿ ಸುವಾರ್ತೆ ಸಾರಬೇಕೆಂಬ ಹಂಬ ನಿನಗಿದ್ದರೆ ಮೊದಲು ನೀನು ರಕ್ಷಣೆ ಹೊಂದು. ಆ ಸೆರೆಮನೆಯಿಂದ ತಪ್ಪಿಸಿಕೊಂಡು ಓಡಿ ಹೋದರೆಂಬುದಾಗಿ ನೆನೆಸಿದಂತ ಸೆರೆಯವನ್ನ ಕಾಯುವಂತ ಸೆರೆಯವನು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕಾಗಿರೋದು ಸಮಯದಲ್ಲಿ ಪೌಲೋಸರು ಹೇಳಿದಂತ ಮಾತು, ಮೊದಲು ನೀನು ರಕ್ಷಣೆ ಹೊಂದು, ಆಗ ನಿನ್ನ ಮನೆಯವರು. ಆ ದಾಹವಿದೆಯೋ ಈ ರಾತ್ರಿ ವೇಳೆಯಲ್ಲಿ ಈ ಒಂದು ಜೂಕೂಟದ ಭಾಗಿಯಾಗಿರುವಂತ ಒಂದು ಅನೇಕರು ಆ ಯೇಸುವನ್ನು ನಂಬಿದ್ದಾರೆ, ದೇವರಿಗೆ ಸ್ತೋತ್ರ. ಆದ್ರೆ ರಕ್ಷಣೆ ಹೊಂದಿ ಇನ್ನೊಬ್ಬ ಸಭೆಯ ಸದಸ್ಯಗಳಾಗದೆ ಹೊರಗಿರುವುದಾದ್ರೆ ಮೊದಲು, ಯಾಕೆಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಮೊದಲು ನೀನು ನಂಬಿ ಯೇಸು ಕ್ರಿಸ್ತನ ಮುಂದೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ರಿಸ್ತನೇ ದೇವರೆಂದು ಅಂಗೀಕಾರ ಮಾಡಿಕೊಂಡು ನಂಬುವುದಾದರೆ, ರಕ್ಷಣೆ ಹೊಂದುವುದಾದರೆ, ಅಲ್ಲಿ ನೋಡ್ತೇವೆ, ಅಲ್ಲಿ ಗಮನಿಸುವಾಗ ಇಲ್ಲಿ ವಾಕ್ಯ ನೋಡ್ತೇವೆ, ನೀನು ನಂಬು ಎಂಬುದಾಗಿ. ಅಲ್ಲಿ 31ನೇ ವಾಕ್ಯ, ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಈ ವಾಕ್ಯ ಸತ್ಯಗಳನ್ನ ಕೇಳಿ ನಂಬಿ ರಕ್ಷಣೆ ಹೊಂದಿ, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು, ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು, ನಿನ್ನ ಸುವಾರ್ತನ ಸಾರುವಂತ ಪ್ರತಿಯೊಬ್ಬರ ಕಿವಿಗಳು ತೆರೆಯಲ್ಪಡುತ್ತವೆ. ರಕ್ಷಣೆ ಅನುಭವ ಇಲ್ಲದೆ, ಒಳ್ಳೆಯ ಮಾತನ್ನ ಸ್ಟೀವನ್ಸನ್ ತಂದಿಟ್ರು, ರಕ್ಷಣೆಯ ಅನುಭವ, ರಕ್ಷಣೆಯ ಆನಂದ, ರಕ್ಷಣೆಯ ಸಂತೋಷ, ರಕ್ಷಣೆಯ ರುಚಿ ಇಲ್ಲದೆ ಏನು ಹೇಳಬೇಕು. ಸಭಾ ಹಿರಿಯರನ್ನು ಕಳಿಸಿದ್ದಾರೆ, ಆ ಸುವಾರ್ತೆ ಹೇಳುವಾಗ ರಕ್ಷಣೆ ಆನಂದ. ಅನೇಕರು ಸುವಾರ್ತೆ ಹೇಳ್ತಾರೆ, ಮುಖದ ಮೇಲೆ ಕಳೆ ಇರೋದಿಲ್ಲ. ಯೇಸು ಸ್ವಾಮಿ ದೊಡ್ಡ ದೇವರು, ದೇವ ಜನರು ರಕ್ಷಣೆ. ಯಾಕೆಂದ್ರೆ ಇಲ್ಲಿ ಪೌಲ ಹೇಳುವಂತದ್ದು ಮಾತು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಹೇಳುವನಿಗೂ ಅವರ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನ ತಿಳಿಸಿದರು. ಈ ಸಂದೇಶವನ್ನು ಕೇಳಿಸಿಕೊಂಡಂತ, ಯಾಕೆಂದ್ರೆ ಇಲ್ಲಿ ನಾವು ಕಲಿತಿರುವಂತ ಈ ವಾಕ್ಯ ಭಾಗ ನೋಡಿದ ಪೌಲನು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 9ನೇ ಅಧ್ಯಾಯದ 18ನೇ ವಾಕ್ಯಕ್ಕೆ ನಾವು ಬರುವಾಗ ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೇವೆ ಪ್ರೇರೆ, 18ನೇ ವಾಕ್ಯ, ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನು ಬಿದ್ದು ಅವನ ಕಣ್ಣು ಕಾಣಿಸಿದವು, ಅವನೆದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಇಲ್ಲಿ ಸಮಯ ಸಂದರ್ಭ ಬಹಳಷ್ಟು ದೊಡ್ಡದಾಗಿರ್ಬೋದು. ಅನನೀಯನ ಮನೆಗೆ ಹೋದಾಗ ಪೌಲನು ಹೆಚ್ಚಿನದಾಗಿ ಸೌಲನಾಗಿದ್ದುಕೊಂಡು ಆ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯನ್ನ, ವಾಣಿಯನ್ನು ಕೇಳಿಸಿಕೊಂಡಂತವನು ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಂಡು ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಒಂದು ವೇಳೆ ನಾವು ಸೇರಿಸಿಕೊಳ್ಳಬಹುದು. ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನ ಪ್ರಾರಂಭಿಸಲ್ಪಟ್ಟಂತ ವಿಷಯಗಳನ್ನ ಈ ವಾಕ್ಯ ಭಾಗಗಳಲ್ಲಿ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗಾದ್ರೆ ರಕ್ಷಿಸಲ್ಪಟ್ಟವರಾಗಿರಬೇಕು. ಪಾಪ ಪರಿಹಾರವಾಗುವುದಕ್ಕೋಸ್ಕರವಾಗಿ ಪರಿಶುದ್ಧವಾದ ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ಕೊಟ್ಟಂತ ಸಂಸ್ಕಾರದಲ್ಲಿ ಭಾಗಿಯಾವುದಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಂತವರು ಸ್ವಾರ್ಥನ ಸಾರಬೇಕು. ಈಗಾಗಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಒಬ್ಬ ಸಹೋದರಿ ಹಾಸ್ಟೆಲ್ ಕೆಲಸ ಮಾಡ್ತಾರೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದೆ, ಆದರೆ ತನಗೆ ರಕ್ಷಣೆ ಆಗಿಲ್ಲ. ತಾನೊಂದು ಸಭೆಯ ಸದಸ್ಯಳೆಂಬ ಒಂದು ಸರಿಯಾದಂತ ಒಂದು
ಪರಿಪಕ್ವತೆ, ಒಂದು ದೃಢ ನಿರ್ಧಾರವಿಲ್ಲದಂಥವ್ರು ಹೇಳ್ಬಾರದೆಂಬುದಾಗಿ ಅಲ್ಲ, ಮೊದಲು ನೀನು ರಕ್ಷಣೆ ಮಾಡು ಎಂಬುದಾಗಿ ಪೌಲ ಭಕ್ತರು ಹೇಳೋದನ್ನ ನಾವು ಗಮನಿಸ್ತಾ ಇರ್ತೇವೆ. ಯೋಬನ ಗ್ರಂಥ ಹಳೆ ಒಡಂಬಡಿಕೆಗೆ ನಾವು ನೋಡಿಕೊಳ್ಳುವಾಗ, ಯೋಬನ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ 32ನೇ ಅಧ್ಯಾಯದ 8ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ, ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕವು, ಸರ್ವಶಕ್ತನ ಶ್ವಾಸದಿಂದ ದೇವರ ಶ್ವಾಸದ ವಿವೇಕವನ್ನು ಪಡೆದುಕೊಂಡಂತವರು, ದೇವರ ಶ್ವಾಸ ನಮ್ಮಲ್ಲಿರುವುದಾದರೆ ನಮಗೆ ಒತ್ತಾಯ ಮಾಡುತ್ತದೆ ಸುವಾರ್ತನ ಸಾರಬೇಕೆಂಬುದಾಗಿ. ಮತ್ತು ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡಕ್ಕೆ ನಾವು ಬರುವಾಗ, ವಿಮೋಚನೆ ಕಾಂಡದಲ್ಲಿ ನಾವು ಗಮನಿಸ್ತೇವೆ 34ನೇ ಅಧ್ಯಾಯದ 29ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ 34ನೇ ಅಧ್ಯಾಯ, ಮೋಶೆ ಆಜ್ಞಾ ಶಾಸನಗಳಾದ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಎಲ್ಲಿ ಕಲಿತನೆಂಬುದಾಗಿ ನಾವು ಗಮನಿಸುವಾಗ, ಮೋಶೆ ದೇವರ ಬಳಿಯಲ್ಲಿದ್ದು ಕಲಿತಂತ ಒಂದು ವಿಷಯ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ ಪ್ರೇರೆ, 3ರಿಂದ 17ರ ತನಕ ಮೋಶೆಯು ನಾವು ಗಮನಿಸುವಾಗ ಆ ಒಂದು ಸಿನಾಯ ಬೆಟ್ಟದ ಮೇಲೆ ಆ ಒಂದು ದಶಾಜ್ಞೆಗಳನ್ನ, ದೇವರ ವಾಕ್ಯಗಳನ್ನ ಕಲಿತಿದ್ದನ್ನ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ದೇವರ ಪಾದಸನ್ನಿಧಿ ಕುಳಿತುಕೊಂಡು ಒಳ್ಳೆ ಮನಸ್ಸಿನಿಂದ ತಾನು ಕಲಿತು ದೇವರ ಮಹತ್ತನ್ನ ಕಂಡು ಆ ಮಹಿಮೆಯನ್ನು ಅರಿತವನಾದಂತ ಮೋಶೆ ತಾನು ಕಲಿತಿದ್ದನ್ನ, ಕಂಡಿದ್ದನ್ನ ತನ್ನ ಪ್ರಜೆಗಳಿಗೆ ಮಹತ್ತನ್ನು ತಿಳಿಸಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಇನ್ನು ಗಮನಿಸುವಾಗ ದಾನಿಯೇಲನ ಗ್ರಂಥದ 1ನೇ ಅಧ್ಯಾಯ ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೇವೆ. ಏನೆಂಬುದಾಗಿ ನಾವು ನೋಡುವಾಗ 1ನೇ ಅಧ್ಯಾಯದ 3ನೇ ವಾಕ್ಯ ಅಥವಾ 4ನೇ ವಾಕ್ಯಕ್ಕೆ ನಾವು ಬರೋಣ. 3ರಿಂದ ಓದಿಕೊಳ್ಳುವುದಕ್ಕಿಂತ 4ನೇ ವಾಕ್ಯ, ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು. ನೋಡಿ, ದೇವರ ಸೇವೆ ಮಾಡುವುದಕ್ಕೆ ಸಮರ್ಥ. ಇದರ ಬಹಳಷ್ಟು ನಾವು ಗಮನಿಸಬೇಕು. ಯಾರಿವರು? ಇಸ್ರೇಲರಲ್ಲಿ, ಅಂದ್ರೆ ರಾಜವಂಶಸ್ಥರು. ನಾವು ಇಸ್ರೇಲರು, ದೇವರಿಂದ ಕರೆಯಲ್ಪಟ್ಟವು, ರಾಜವಂಶಸ್ಥರಾಗಿರೋದು ನಮಗೇನಿರಬೇಕೆಂಬುದಾಗಿ ಗಮನಿಸುವಾಗ ಇಲ್ಲಿ ನೋಡ್ತೇವೆ ಪ್ರೇರೆ, ಸಮಸ್ತ ಶಾಸ್ತ್ರಜ್ಞರು. ನಮ್ಮ ಪ್ರಾಂತದಲ್ಲಿ ಉರುಕೊಂಡ ಎಂಬಂತ ಒಂದು ತೆಲುಗು, ಆಂಧ್ರ ಪ್ರದೇಶ, ಈಗಿನ ಅನಂತಪುರ ಜಿಲ್ಲೆಯಲ್ಲಿ ಇಸ್ರೇಲ್ ಒಬ್ಬ ಸೇವಕರಿದ್ದಾರೆ. ಕೆಲವರು ನೋಡಿದ್ದೀರಿ, ಕೆಲವು ನೋಡಿ ಇಸ್ರೇಲ್ ಎಂಬುದಾಗಿ. ಸಹೋದರನಿಗೆ ಶಾರೀರಿಕವಾದ 2 ಕಣ್ಣು ಕಾಣದೇ ಇದ್ದರು. ವಾಕ್ಯ ಸಂದೇಶಕ್ಕೆ ನಿಲ್ಲುವಾಗ ಗ್ರಂಥಗಳನ್ನು ಕುರಿತು ಮಾತನಾಡುವಂಥದ್ದು. ಯಾಕೆಂದ್ರೆ ಆತನಿಗೆ ಒಂದು ಒಂದು ಕಣ್ಣಿನ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿವೆ. ಅಂಶವನ್ನು ಕೊಡುವಾಗ, ಸಂದೇಶವನ್ನು ಕೊಡುವಾಗ ಆತನು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಹೇಳುವುದನ್ನ ನಾವು ಸಹ ಕಣ್ಣಾರೆ ಕಂಡಿದ್ದೇವೆ, ನಮ್ಮ ಕಿವಿಯಿಂದ ಕೇಳಿಸಿಕೊಂಡಿದ್ದೇವೆ. ಅದಕ್ಕೆ ರಾತ್ರಿ ಸಾಕ್ಷ್ಯ ಹೇಳುತ್ತಿದೆ ಪ್ರೇರೆ. ಯಾಕಂದ್ರೆ ಅವರು ಏನಾಗಿದ್ದಾರೆ, ಯಾಕೆ ವಿಷಯ ಅಂತ ಗಮನಿಸುವಾಗ, ಸಮಸ್ತ ಶಾಸ್ತ್ರಜ್ಞರು. ಅದರ ಸತ್ಯವೇದಲ್ಲಿ ಸಭೆಗೆ ನಾನು ಸಹವಾಸ ಮಾಡ್ತಾ ಇದ್ರೆ, ಸಭೆಯ ಸಹವಾಸದಲ್ಲಿದ್ದರೆ, ಈಗ ಜೂಮ್ ಕೂಟದಲ್ಲಿ ದೇವದೂತರ ಶಾಸ್ತ್ರ ಮತ್ತು ದೇವರು ಯಾರಾಗಿದ್ದನೆಂಬುದಾಗಿ ಪ್ರತಿನಿತ್ಯ ಒಬ್ಬೊಬ್ಬ ದೈವ ಸೇವಕರು ಒಂದೊಂದು ಆ ಗ್ರಂಥವನ್ನು ಕುರಿತು ಪವಿತ್ರಾತ್ಮನ ಶಾಸ್ತ್ರ ಮತ್ತು ಬೈಬಲ್ ಸ್ಟಡಿ ಬಿಬ್ಲಿಕಲ್ ಎಂಬುದಾಗಿ ವಿಧವಾದ ರೀತಿಯಲ್ಲಿ ಸಂದೇಶಗಳನ್ನು ಕೊಡುತ್ತಿದ್ದಾರೆ. ಅದು ಕಲಿಯಬೇಕೆಂಬ ಆಸಕ್ತಿ ಇದ್ದು ಪ್ರತಿನಿತ್ಯ ಒಂದು 8:20 ಜೂಮ್ ಮೀಟಿಂಗ್ ಅಲ್ಲಿ ಜಾಯಿನ್ ಆಗುವುದಾದ್ರೆ ಅದ ಕರೆಕ್ಟ್ ಆಗಿ ಸರಿಯಾಗಿ ನಾವು ಬರೆದುಕೊಂಡ್ರೆ ಪ್ರೇರೆ, ಖಂಡಿತವಾಗಿಯೂ ಯಾವ ಕ್ಷಣದಲ್ಲಾದ್ರೂ, ಯಾವ ಸಮಯದಲ್ಲಾದ್ರೂ, ಒಂದು ವೇಳೆ ಕುಟುಂಬ ಪ್ರಾರ್ಥನೆ, ಸಭೆ ಸಹವಾಸದಲ್ಲಿ ಈಗ ಸ್ವಲ್ಪ ಸಂದೇಶ ಕೊಡ್ರಂದ್ರೆ ಸಿದ್ಧರಾಗಿ ನಾವು ಸಂದೇಶವನ್ನು ಕೊಡಬಹುದು, ವಾಕ್ಯವನ್ನು ಹೇಳಬಹುದು. ಮತ್ತು ನಾವು ಪ್ರಯಾಣ ಮಾಡುವಂತ ಸಮಯದಲ್ಲಿ ಯಾವ ರೀತಿಯಲ್ಲಾದ್ರೂ ಸುವಾರ್ತೆನ ಸಾರೋದಕ್ಕೆ ನಾವು ಪ್ರಯತ್ನಿಸಬಹುದು ಪ್ರೇರೆ. ಆದ್ದರಿಂದ ಈ ರಾತ್ರಿ ಕಲಿತುಕೊಳ್ಳುವಂಥದ್ದು. ಸಮಯ ದಾಟಿ ಹೋಗಿದ್ದು ಇಲ್ಲಿ ನೋಡ್ತೇವೆ. ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದ ಸನ್ನಿಧಿ ಸೇವೆ ಮಾಡಲು ಸಮರ್ಥರು. ಸುವಾರ್ತೆನ ಸಾರೋದಕ್ಕೆ ಸಮರ್ಥರಂದ್ರೆ ನನ್ನಂತ ಹೊಟ್ಟೆ ಬೆಳೆಸ್ಕೊಂಡವ್ರು ಅಂತಲ್ಲ. ಸಮರ್ಥರಂದ್ರೆ ದೇವರಾತ್ಮನಿಂದ ಬಲ ಹೊಂದಿದಂಥವರು, ಶಕ್ತಿ ಹೊಂದಿದಂಥವರು, ಧೈರ್ಯಶಾಲಿಗಳು ಸುವಾರ್ತೆನ ಸಾರೋದಕ್ಕೆ ಸಿದ್ಧರಾಗಿರಬೇಕು ಪ್ರೇರೆ. ಹಾಗೆ ನಾವು ಗಮನಿಸುವಾಗ ಮತ್ತೊಂದು ವಾಕ್ಯ ಭಾಗವನ್ನು ನೋಡುವ, ಅನೇಕ
ವಾಕ್ಯ ಭಾಗಗಳುಂಟು. ಅದೇ 1 ಯೋಹಾನ 2ನೇ ಅಧ್ಯಾಯ 20ನೇ ವಾಕ್ಯ. ಇದನ್ನು ಸಹ ನೋಡಿಕೊಂಡಿರ್ಬೇಕು ನಾವು. ಇನ್ನು ಏನಾಗಿರಬೇಕು. ಸ್ಟೀವನ್ಸನ್ ಅಣ್ಣ ಮತ್ತು ಸಹೋದರ ಕರಿಯಣ್ಣ ಮತ್ತು ಮತ್ತೊಬ್ಬ ಸಹೋದರಿ ಸೊಲೊಮನ್ ನಾಯ್ಕರೆಲ್ಲ ಹೇಳಿದಂತ ಅವುಗಳ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. 20ನೇ ವಾಕ್ಯಕ್ಕೆ ನೋಡುವಾಗ 1 ಯೋಹಾನ 2ನೇ ಅಧ್ಯಾಯದ ಅಲ್ಲಿ ಗಮನಿಸುವುದಾದ್ರೆ ಅಲ್ಲದ ವಾಕ್ಯ ನೋಡ್ತೇವೆ ಪ್ರೇರೆ. ಇಲ್ಲಿ ಸಹ ನೋಡಿಕೊಳ್ಳೋಣ ಏನಾಗಿರ್ಬೇಕೆಂಬುದಾಗಿ. ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು. ಈಗ ಸ್ವಲ್ಪ ಒಂದು ವೇಳೆ ಪೆಂತೆಕೋಸ್ತ ಸಭೆಯ ಒಂದು ಅನುಭವ ಹೊಂದಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬಹುದು. ಅಂದ್ರೆ ಅಭಿಷೇಕಿಸಲ್ಪಟ್ಟಿರಬೇಕು. ಹಾಗಾದ್ರೆ ನೀವು ಯಾರಿಂದ? ನೀವು ಪವಿತ್ರನಾಗಿರುವ ಆತನಿಂದ. ಆದ್ರೆ ಯೇಸು ಕ್ರಿಸ್ತನು ದೇವರೆಂದು, ಕರ್ತನೆಂದು, ರಕ್ಷಕನೆಂದು ಬಾಯಿಂದ ಅರಿಕೆ ಮಾಡಿ ನಂಬಿ ರಕ್ಷಿಸಲ್ಪಟ್ಟಂತ ನಾವೆಲ್ಲರೂ ಅಭಿಷೇಕಿಸಲ್ಪಟ್ಟಿದ್ದೇವೆ. ಅಭಿಷೇಕ ಹೊಂದಿದವರಾಗಿದ್ದು ಅವರು ಸುವಾರ್ತೆನ ಸಾರ. ಹಾಗಾದ್ರೆ ಈ ರಾತ್ರಿ ಕರ್ತನಾದ ಯೇಸು ಕ್ರಿಸ್ತನ ಅಭಿಷೇಕ ಹೊಂದಿದವರಾಗಿದ್ದರೆ, ಅಭಿಷೇಕಿಸಲ್ಪಟ್ಟಿದ್ದರೆ ಏನಾಗಿರಬೇಕು? ಹಳೆಯ ಜೀವಿತವೆಲ್ಲ, ಹಳೆಯ ಪದ್ಧತಿ, ಹಳೆಯ ಸಂಪ್ರದಾಯ ಇವತ್ತಿಗೂ ಇನ್ನೂ ಅನೇಕರು. ಯಾಕೆಂದ್ರೆ ಈ ಒಂದು ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಕೊನೆ ಮಾತನ್ನ ಸ್ವಲ್ಪ ನೋಡಿಕೊಳ್ಳುವಾಗ, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳೇ ದೂರವಾಗಿರುವಂತೆ ನಿಮ್ಮನ್ನ ಕಾಪಾಡಿಕೊಳ್ಳಿರಿ. ಸುವಾರ್ತೆನ ಸಾರುವವರಾಗಿದ್ದ ಕ್ರಿಸ್ತನ ಕುರಿತು ಹೇಳ್ತಾರೆ. ಆದ್ರೆ ಈ ಒಂದು ವಿಷಯ ಉತ್ತಮವಾದ ಒಂದು ಮಟನ್ ಮಾಡ್ತಾರೆ ಅಲ್ಲಿ ಅಂತ ಹೇಳಿದ್ರೆ, ಜಾತ್ರೆ ಮಾಡಿ ಕಡಿತಾರೆ ಅಂದ್ರೆ ಎಷ್ಟು ಜನ ಸೇವಕರುಗಳು ಹೋಗ್ತಾ ಇಲ್ಲ. ಎಷ್ಟು ಜನ ದೇವರ ಮಕ್ಕಳಾಗಿರುವಂತವ್ರು ಹೋಗಿ ಅಲ್ಲಿ ಭಾಗಿಯಾಗಿ ಮತ್ತೊಂದು ಹೇಳಿದ್, ನಾವು ಕಡಿದಿದ್ದನ್ನ ತಿನ್ನಲ್ಲ, ಇವ್ರಿಗೋಸ್ಕರ ಅವ್ರು ಕಷ್ಟಪಟ್ಟು ಮಾಡಿರ್ಬೇಕು. ಗುರುವಾಗಿರ್ರಿ. ಅದನ್ನ ಕುರಿತೆಲ್ಲ ಪ್ರೇರೆ. ವಿಗ್ರಹಗಳು ದೂರವಾಗಿರಬಹುದಾಗಿ ನೋಡುವಾಗ ಅನೇಕ ಹೃದಯದಲ್ಲಿ ಇಟ್ಟುಕೊಂಡಂತೆ ಯಾರು ಸುವಾರ್ತೆನ ಸಾರಬೇಕು. ಸ್ಪಷ್ಟವಾಗಿ ದೇವರ ಸಭೆಯಲ್ಲಿ, ಸನ್ನಿಧಿಯಲ್ಲಿ, ಸಹವಾಸದಲ್ಲಿ ಬೆಳೆದು ಸಭೆಯಲ್ಲಿ ಕೊಡುವಂತ ಸಂದೇಶನ ಕೇಳಿಸಿಕೊಂಡು ಕಿವಿಯಾರೆ ಕೇಳಿ ಆ ವಾಕ್ಯಕ್ಕೆ ವಿಧೇಯರಾಗಿ ಪಶ್ಚಾತ್ತಾಪಪಟ್ಟು ಆ ವಾಕ್ಯದ ಮೂಲಗಳನ್ನ, ಜೀವವುಳ್ಳ ವಾಕ್ಯವನ್ನ, ಸಜೀವವುಳ್ಳದ ಪರಿಶುದ್ಧ ವಾಕ್ಯವನ್ನ ಕೇಳಿ ರಕ್ಷಿಸಲ್ಪಟ್ಟಂತವರು ಪ್ರೇರೆ ದೇವರ ವಾಕ್ಯವನ್ನ ಸಾರಬೇಕು. ವಾಕ್ಯವನ್ನು ಕೇಳಿದವರು, ಕರೆದಂತವರು, ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಪೇತ್ರ ಹೇಳಿದ ಹಾಗೆ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ, ಕ್ರಿಸ್ತನಲ್ಲಿರುವವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಮೊದಲ ಪ್ರಾಧಾನ್ಯತೆ. ಅಭಿಷೇಕಿಸಲ್ಪಟ್ಟವರು ಅಂದ್ರೆ ಅಭಿಷೇಕ ಹೊಂದಿದವರು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಹಾಗಾದ್ರೆ ಈ ರಾತ್ರಿಯ ಜಾವದಲ್ಲಿ ಕೊನೆಯದಾಗಿ ನಾವು ಮುಗಿಸ್ಕೊಳ್ಳೋಣ. 1 ತಿಮೋತಿ 4ನೇ ಅಧ್ಯಾಯದ 7ನೇ ವಾಕ್ಯ. ಸಮಯ ದಾಟಿ ಹೋಗ್ತಾ ಇದೆ. 1 ತಿಮೋತಿ 4ನೇ ಅಧ್ಯಾಯದ 7ನೇ ವಾಕ್ಯವನ್ನ ನಾವು ಓದಿಕೊಂಡು ನಾವು ಈ ರಾತ್ರಿ ಈ ಸಂದೇಶವನ್ನ ನಾವು ಮುಗಿಸ್ಕೊಳ್ಳೋಣ. 4ನೇ ಅಧ್ಯಾಯದ 7ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇವ ಭಕ್ತಿ ಉಳ್ಳಂತವರು ಪ್ರೇರೆ, ದೇವರಲ್ಲಿ ಭಕ್ತಿ, ಕರ್ತನಾದ ಯೇಸು ಕ್ರಿಸ್ತನ ಕರ್ತನಿಗೋಸ್ಕರವಾಗಿ ದೇವರಲ್ಲಿ ಭಯಭಕ್ತಿ, ಭಕ್ತಿಯಲ್ಲಿ ಬೆಳೆದು ಕರ್ತನಿಗಾಗಿಯೇ ತ್ಯಾಗ ಮಾಡಿದಂಥವರು. ಭಕ್ತಿವಂತರಾಗಬೇಕಾದ್ರೆ ಅನೇಕವನ್ನ ಬಿಡಬೇಕು. ಶಾರೀರಿಕವಾಗಿ ನಾವು ತಿನ್ನುವಂತ, ಶಾರೀರಿಕವಾಗಿ ನಾವು ಧರಿಸಿಕೊಳ್ಳುವಂತ, ಈಗ ಒಂದು ವೇಳೆ ಶಾರೀರಿಕವಾಗಿ ಅನೇಕರು ಒಂದು ಈ ರೀತಿಯಾಗಿ ಸ್ಮೋಕಿಂಗ್ ಮಾಡ್ಕೊಳ್ಳೋದು ಸುವಾರ್ತೆ ಆಗುತ್ತದೆ. ಮತ್ತೆ ಅನೇಕ ರೀತಿಯ ಈಗಿನ ಕಾಲದ ಕೆಲವು ನಿಯಮಗಳಿವೆ ಪ್ರೇರೆ. ಸುವಾರ್ತೆನ ಸಾರುವಂತವ್ರು ಒಂದು ನಿಯಮಗಳಿವೆ. ಈಗ ಬರುವಂತ ಅರ್ಧಂಬರ್ಧ ಹರಿದಿರುವಂತದ್ದು ಪ್ಯಾಂಟ್ಗಳು ಕಾಣಿಸ್ತವೆ. ಆ ಪ್ಯಾಂಟ್ಗಳು ಕಾಣಿಸ್ಕೊಂಡು ಇಲ್ಲಿವರೆಗೂ ಎಲ್ಲಿ ಕೆತ್ತಿಸ್ಕೊಂಡು ಹಿಂಗೆ ಸ್ವಲ್ಪ ಬಿಟ್ಕೊಂಡು ಹೋಗಿ ಸುವಾರ್ತೆ ಆಗುತ್ತದೆ. ಅದಕ್ಕೂ ಸಹ ನಾವು ಕಲಿಬೇಕು. ಒಬ್ಬ ಸಹೋದರಿ ಆಗ್ಲಿ, ಸಹೋದರನಾಗ್ಲಿ ಸುವಾರ್ತೆ ಸಾರುವಂತವರು ಶಾರೀರಿಕವಾಗಿ ಧರಿಸಿಕೊಳ್ಳುವಂತ ಆ ಬಟ್ಟೆ, ವಸ್ತ್ರಗಳು ಅವು ಸಹ ಗಮನಿಸುವಂತದ್ದಾಗಿದೆ. ಮರ್ಯಾದೆಗೆ ತಕ್ಕಂತ ಉಡುಪುಗಳನ್ನ ಧರಿಸಿಕೊಂಡು, ಮರ್ಯಾದೆಗೆ ತಕ್ಕಂತ ಅದನ್ನು ಸಹ ನಾನು ಹೇಳ್ತೇನೆ ಪ್ರೇರಣೆ. ಪ್ರಾಕ್ಟಿಕಲ್ ಆಗಿ ಆತ್ಮಿಕವಾಗಿ ಸತ್ಯವೇದಲ್ಲಿ ಈಗ ನೋಡ್ತಾ ಬಂದೆವು. ಕರ್ತನಿಂದ 3 ವರ್ಷ 6 ತಿಂಗಳುಗಳ ಕಾಲ
ಆತನ ಜೊತೆಲಿದ್ದಂತ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ ಇವರೆಲ್ಲರೂ ಆತನ ಜೊತೆಲಿದ್ರು. ಆತನು ಮಾಡಿದ ಪ್ರತಿ ಸ್ಥಳದ ಪ್ರಸಂಗವನ್ನು ಕಿವಿಯಾರೆ ಕೇಳಿದ್ರು. ಆ ಕರ್ತನ ಮಹಿಮೆಯನ್ನ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಆ 1-2 ವಾಕ್ಯದ ನೋಡುವಾಗ ಆತನ ಪ್ರಕಾಶಮಾನವಾದ ಒಂದು ಮುಖಭಾವವನ್ನ, ಆ ಒಂದು ಪ್ರಕಾಶತ್ವವನ್ನು ನೋಡಿದ್ರು, ಆ ತೇಜಸ್ಸನ್ನು ನೋಡಿದ್ರು. ಅದಕ್ಕೆ ನಾವು ಕಣ್ಣಾರೆ ಕಂಡು ಮೋಶೆ, ದಾನಿಯೇಲನು, ಇನ್ನು ಅನೇಕ ಭಕ್ತರು ಸತ್ಯವೇದದಲ್ಲಿ ಪ್ರೇರೆ ಅವರು ಕಲಿತರು, ವಿದ್ಯಾವಂತರಾದರು. ಆದ್ರೂ ವಿದ್ಯಾಭ್ಯಾಸವಿಲ್ಲದ್ರು ನಮ್ಮ ಸಭೆಯಲ್ಲಿ ನಾವು ಕಲಿಬೇಕು. ಕೇವಲ ಸಭೆ ಸಮಾಜದಲ್ಲಿ ಕಲಿಯಲ್ಲ. ಯಾವ್ದೋ ಕೂಟಗಳು ನಡೀತಾ ಇದ್ರೆ ನಾನು ತುಂಬಾ ದುಃಖ ಪಡ್ತೇನೆ. ನಡುವೆ ಯಾವ್ದೋ ನಮ್ಮ ಸಭೆ ಕೂಟಗಳು ನಡೀತಾ ಇದ್ರೆ ಇವಾಗ ನಾವೇನ್ ಮಾಡ್ತೇವೆ, ಆ ಕೂಟದ ಸಿದ್ಧತೆಗಳಿಗೋಸ್ಕರ ಓಡಾಡ್ತಾ ಇದ್ದೇವೆ. ಕಳೆದಂತ ತಿಂಗಳೊಂದು ಕೂಟ ನಮ್ಮ ಸಭೆಯಲ್ಲಿ ನಡೀತು. ಇಬ್ಬರು ದೈವಸ ಸಂದೇಶ ಕೊಟ್ಟರು. ಕೆಳಗಡೆ ಕೆಲವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ, ಲೀಡಿಂಗ್ ಮಾಡುವಂಥದ್ದು ನಾವೇ, ಆದ್ರೆ ಹೋಗಿ ಕೊಟ್ಟಂತ ಸಂದೇಶನ ಕನ್ಕ್ಲೂಡ್ ಮಾಡುವಂಥದ್ದು, ಹೇಳುವಂಥದ್ದು ಹೆಚ್ಚಿಕೊಳ್ಳೋದಕ್ಕೋಸ್ಕರವಾಗಿಲ್ಲ. ಹೊರಗಡೆ ಕೆಲಸ ಮಾಡ್ತಾ ಇದ್ರು. ಯಾವ ಸಂದೇಶ ಪ್ರಾರಂಭವಾಗಿದೆ, ವಾಕ್ಯ ಯಾವುದು ಪ್ರಾರಂಭ, ಅವ್ರ ಸಬ್ಜೆಕ್ಟ್ ಏನು. ಪ್ರಿಯರೇ, ಎಷ್ಟೋ ಜನ ವಾಕ್ಯವನ್ನು ಕಲ್ತ್ಕೊಳ್ಳೋದು ಪ್ರಾರ್ಥನೆ ಮಾಡೋದಕ್ಕೆ ಕೊಟ್ಟಾಗ, ಅಂತ್ಯ ಪ್ರಾರ್ಥನೆ ಮಾಡುವಾಗ ಈ ದಿನ ವಾಕ್ಯ ಸಂದೇಶ ಕೇಳಿಸಿಕೊಂಡಿದ್ದನ್ನ ಪ್ರಾರ್ಥನೆ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಕೇಳಿಸಿಕೊಂಡಿಲ್ಲ, ಕೇಳ್ಬೇಕು. ಕರ್ತನಿ ರಾತ್ರಿ ವೇಳೆಯಲ್ಲಿ ನಾನು ಸುವಾರ್ಸೋದಕ್ಕೆ ಯೋಗ್ಯನಾಗಿದ್ದೇನೋ, ನನಗೆ ರಕ್ಷಣೆ ಆಗಿದ್ಯಾ? ಕಳೆದ ರಾತ್ರಿ ನೋಡ್ತಾ ಇದ್ವಿ, ದೇವರ ಸಭೆಯಲ್ಲಿ ದೇವರಿಂದ ಕರೆಯಲ್ಪಟ್ಟಂತವ್ರು ಹೇಗಿರಬೇಕು, ಯಾರಾಗಿರಬೇಕು. ಆದ್ದರಿಂದ ರಾತ್ರಿ ನಾವು ಕಲಿಯುವಂಥದ್ದು ಪ್ರೇರೆ, ಯಾರು ಸುವಾರ್ತೆ ಸಾರಬೇಕು, ವಾಕ್ಯವನ್ನ ಕೇಳಿಸಿಕೊಂಡವರು, ಚೆನ್ನಾಗಿ ಕೇಳಿಸಿಕೊಂಡವರು, ವಾಕ್ಯಗಳನ್ನ ಕಲಿತಂತವರು, ರಕ್ಷಿಸಲ್ಪಟ್ಟಂತವರು, ಅಭಿಷೇಕಿಸಲ್ಪಟ್ಟಂತವರು, ದೇವರಿಂದ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ದೇವರಿಂದ ಅಪ್ಪಣೆ ಹೊಂದಿ. ಯಾಕಂದ್ರೆ ಪೌಲ ಹೇಳ್ತಾನೆ, ಕಳುಹಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಕಳುಹಿಸಲ್ಪಟ್ಟಂತವ್ರು ನಾವು ಕರೆಯಲ್ಪಟ್ಟಿದ್ದೇವೆಯಾ? ನಾವು ಸರಿಯಾಗಿ ಸಭೆ ಸಹವಾಸದಲ್ಲಿ ದೇವರ ವಾಕ್ಯವನ್ನು ಕೇಳಿ, ನಾವ್ಯಾಕೆ ಸಭೆಗೆ ಹೋಗ್ಬೇಕು? ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿ 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 ಅದನ್ನ ಅರ್ಥ ಮಾಡಿಕೊಂಡು ಇನ್ನೂ ಅನೇಕರು ತಿಳಿಸೋದಕ್ಕೋಸ್ಕರವಾಗಿ ಹೋಗಬೇಕಾಗಿದೆ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲೆಂಬುದಾಗಿ ಪ್ರಜ್ಞೆ ಗ್ರಂಥದಲ್ಲಿ ಹೇಳಿದ ಹಾಗೆ ನಾವು ಕಿವಿಯುಳ್ಳವರಾಗಿ ಕೇಳಿಸಿಕೊಳ್ಳೋಣ. ನಾವು ಕೇಳಿಸಿಕೊಂಡಿದ್ದನ್ನ ಮತ್ತೊಬ್ಬರಿಗೆ ತಿಳಿಸಿ ಅನೇಕ ಆತ್ಮಗಳನ್ನ ದೇವರ ಕರೆತರೋಣ. ಪರಲೋಕ ರಾಜ್ಯವನ್ನು ಕಟ್ಟುವುದಕ್ಕೆ ದೇವರು ನಮ್ಮ ನೇಮಿಸಿದ್ದಾದ್ರೆ ದೇವರಾಜ್ಯವನ್ನು ಕಟ್ಟುವುದಕ್ಕೆ ನಾವು ಪ್ರಯಾಸಪಟ್ಟು ದೇವರನ್ನು ಸಿಕ್ಕುವಂತ ಆ ಮೇಲುಗಳನ್ನ ಪಡೆದುಕೊಳ್ಳೋಣ. ಪ್ರೇರೆ, ಆ ದೇವರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಕರ್ತನ ದೇಶ ಕ್ರಿಸ್ತನು ನಮ್ಮ ಸುತ್ತಲೂ ಹಾಕಲ್ಪಟ್ಟಂತ ಸೈತಾನ ಕೋಟೆಯ ಕೆಡವಿ ಹಾಕಿ ಕಲವರಿ ಶಿಲುಬೆಯಲ್ಲಿ ನಮ್ಮ ಮೇಲಿದ್ದ ಸಾಲವನ್ನ ತೀರಿಸಿದ್ದಾನೆ. ಸ್ವರ್ಗಮನ ಸಂಪಾದಿಸಿಕೊಂಡು ಕೊಂಡುಕೊಂಡಿದ್ದಾನೆ. ಆ ಸಭೆಯಲ್ಲಿ ನಮ್ಮ ಸದಸ್ಯರನ್ನಾಗಿ, ಸಭಾ ಹಿರಿಯರನ್ನಾಗಿ, ಸುವಾರ್ತಿಕರನ್ನಾಗಿ ಇಟ್ಟಿದ್ದಾನೆ. ಕೊಂಡುಕೊಂಡಂತ ಕರ್ತನ ದೇಶ ಕ್ರಿಸ್ತನ ಕೃಪೆಯನ್ನ, ಆ ಪ್ರೀತಿಯನ್ನ, ಕರುಣೆಯನ್ನ ಹಂಚೋಣ, ಸಾರೋಣ. ಅನೇಕ ಸತ್ತಂತಹ ಆಗಿರುವಂತ ಬಂಧನಗಳನ್ನು ಬಿಚ್ಚಿ ಪರಿಶುದ್ಧನಾದ ದೇವರ ಕರೆಗೆ ಕರೆತರೋಣ. ದೇವರ ಕೃಪೆ ಪ್ರೀತಿ ಹೊಂದಿಕೊಳ್ಳೋಣ. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಸಮಯ